ಅಂದರೆ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ತಾಯಿ ಇಲ್ಲದೆ ತಂದೆ ಇಲ್ದಿದ್ರು ಪರವಾಗಿಲ್ಲ ತಾಯಿ ಇರಬೇಕು ಅಂತೇಳಿ. ಆದರೆ ಈ ಸಿನಿಮಾ ನೋಡಿದ್ರೆ ತಾಯಿ ಅವಶ್ಯಕತೆ ಇದ್ರೂ ತಂದೆ ಅವಶ್ಯಕತೆ ಭಾಳ ಇದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಸೀತಾಪಯಣ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಭಾಳ ವರ್ಷ ಆಗಿತ್ತು ತಾಯಿ ಇಲ್ಲದೆ ತಂದೆನೇ ತಂದೆ ತಾಯಿ ಅಂತ ಆಗಿರೋದು ಸನ್ನಿವೇಶ ತುಂಬ ಚೆನ್ನಾಗಿ ಬಂದಿದೆ. ಭಾಳ ಖುಷಿಯಾಗುತ್ತೆ ಈ ಸಿನಿಮಾ ನೋಡಿ. ನಾವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ವಿ, ಏನು ಸಿನಿಮಾದಲ್ಲಿ ಏನಿದೆ ಅಷ್ಟೊಂದು ಏನಿಲ್ಲ ಅಂದ್ಕೊಂಡಿದ್ವಿ. ಆದರೆ ಸಿನಿಮಾ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ಬಿಟ್ಟು ಕಳಕಳಿಯಿಂದ ಕೇಳ್ಕೊತೀನಿ. ನನ್ನ ತಾಯಿ ಇಲ್ದವ್ರು ಯಾರೇ ಆಗಿರಲಿ ಬಂದು ಸಿನಿಮಾ ನೋಡಿ. ಸೂಪರ್ ಅಣ್ಣ, ಚಿಂದಿ ಸೂಪರ್ 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 ಅಣ್ಣ. ಎಲ್ಲ ಚೆನ್ನಾಗಿದೆ. ಸೂಪರ್ ಸೂಪರ್. ತುಂಬ ಚೆನ್ನಾಗಿದೆ ಸರ್ ಫಿಲಮ್. ಸಂಬಂಧಗಳ ಬಗ್ಗೆ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ ಸರ್. ಅದೇ ತುಂಬ ಚೆನ್ನಾಗಿದೆ ಸರ್. ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಪೂರ್ತಿ ಕೂತ್ ನೋಡ್ಬೋದು, ಆ ಥರ ಇದೆ. ಏನು ಹೇಳಿದ್ರಿ? ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಪೂರ್ತಿ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಕೂತ್ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಬಟ್ ಏನು ಬೇಜಾರು ಅನಿಸಿಲ್ಲ, ಬೋರ್ ಅನಿಸಿಲ್ಲ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಪೂರ್ತಿ ಅಂದರೆ ಸಂಬಂಧದ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇವಾಗಿನ ಇದರಲ್ಲಿ ಎಲ್ಲ ಮನಿ ಮೈಂಡೆಡ್ ಇರೋದ್ರಿಂದ ಯಾರಿಗೂ ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿ ಅಂದರೆ ಫ್ಯಾಮಿಲಿ ಯಾವ ಥರ ಇರಬೇಕು, ಸಂಬಂಧ ಅಂದರೆ ಏನು ಅಂತ ಅರ್ಥ ಆಗೋ ಥರ ತುಂಬ ಚೆನ್ನಾಗಿತ್ತು. ಹೇಳೋಕ್ಕೆ ಆಗಲ್ಲ ಬಿಡಿ, ಆ ಥರ ಇದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ 6 ರಿಂದ 60 ವರ್ಷವರೆಗೂ ನೋಡ್ಬೋದು. ಎಲ್ಲ ಫ್ಯಾಮಿಲಿ ಒಟ್ಟಾಗಿ ಪ್ರಾಣಿಗಳನ್ನ ಯಾವ ಥರ ಪ್ರೀತಿ ಮಾಡಬೇಕು ಅದು ಸಖತ್ತಾಗಿ ತೋರಿಸಿದ್ದಾರೆ. ಲಾಸ್ಟಲ್ಲಿ ಫ್ರೆಂಡ್ಶಿಪ್ ಹೆಂಗಿರಬೇಕು ಅನ್ನೋದು ಸಖತ್ತಾಗಿ ತೋರಿಸಿದ್ದಾರೆ. ವಾ ಸೂಪರ್ ರಿಮ್. ಸಖತ್ತಾಗಿತ್ತು. ಅವ್ರದ್ದೇ ಫಸ್ಟ್ ಫಿಲಿಮ್ ಭಾಳ ಚೆನ್ನಾಗಿದೆ. ಅರ್ಜುನ್ ಸರ್ಜಾ ಮತ್ತು ಉಪೇಂದ್ರ ಅವ್ರು ಮಾಡಿರೋಂಥ ಇದು. ಅರ್ಜುನ್ ಸರ್ಜಾ ಅವರು ಮಾಡಿರೋ ಡೈರೆಕ್ಷನ್ನು, ಧ್ರುವ ಸರ್ಜಾ, ನಿರಂಜನ್ ಆಕ್ಷನ್ಸು ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಇದು. ಎಲ್ಲರೂ ನೋಡ್ಬೋದು, ಭಾಳ ಚೆನ್ನಾಗಿದೆ. ಸೀತಾಪಯಣ ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಫಿಲ್ಮು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಫಿಲ್ಮದ ಎಲ್ಲ ಆಕ್ಷನ್ನು ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ ಸರ್. ಸರ್ ಸಖತ್ತಾಗಿತ್ತು ಸರ್. ಆ ಫೈಟು ಗೀಟು ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ ಸರ್. ತಂದೆ ಮಗಳ ಪ್ರೀತಿ ತುಂಬ ಇಷ್ಟ ಆಗಿದೆ. ಹೀರೋ ನಗೆ ಪ್ರೇಮಲ್ಲಿ ಮೂಡಿ ಬಂದಿರೋ ಸಿನಿಮಾ ಸೀತಾಪಯಣ ಸರ್. ಬಿಂದಾಸ್ ಆಗಿದೆ. ಅಂದರೆ ಸ್ಟೋರಿ ತಕ್ಕಂಗೆ ಲೊಕೇಶನ್ಸ್ ಆಗಿರ್ಬೋದು, ಪಾತ್ರ ತಕ್ಕ ಪ್ಯಾಷನು ಸಖತ್ ವರ್ಕೌಟ್ ಆಗಿದೆ. ಮೇಡಮ್ ಸೀತಾನ ಹೆಸರು ಪಡಿಸಿದ್ರೆ ಆ ಸ್ಟೋರಿಗೂ ಇದಕ್ಕೂ ಸಂಬಂಧ ಇಲ್ಲ. ಏನು ಇವತ್ತಿನ ದುನಿಯಾದಲ್ಲಿ ಬಾಯ್ಸ್ ಆಗಿರ್ಬೋದು ಮತ್ತು ಗರ್ಲ್ಸ್ ಆಗಿರ್ಬೋದು ಲವ್ ಮಾಡ್ತಾರೆ. ಆ ಒಂದು ಲವ್ ಸಬ್ಜೆಕ್ಟ್ ಇಟ್ಕೊಂಡು ಅದಕ್ಕೆ ಫುಲ್ ಫ್ಯಾಮಿಲಿ ಎಮೋಷನ್ ಆ್ಯಡ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ. ಸಿನಿಮಾದಲ್ಲಿ ಸಾಂಗ್ಸು ಸೈಲೆಂಟ್ ಆಗಿ ಸಖತ್ತಾಗಿದೆ. ಫೈಟಿಂಗ್ಸ್ಗಂತೂ ಕೊಡ್ತಾ ಇಲ್ಲ. ಯಾಕಂದರೆ ಸಿನಿಮಾದಲ್ಲಿರೋದು ಆಕ್ಷನ್ ಕಿಂಗು, ಆಕ್ಷನ್ ಪ್ರಿನ್ಸು ಬೀಳ್ತಾನೆ ಇರ್ತವೆ. ಇನ್ನು ಸಿನಿಮಾದಲ್ಲಿ ಕಾಮಿಡಿ ಆಗಿರ್ಬೋದು, ಕಥೆ ಆಗಿರ್ಬೋದು, ಕಲರ್ ಆಗಿದೆ. ಕ್ಲೈಮ್ಯಾಕ್ಸಲ್ಲಿ ಅಳುವು ಬರುತ್ತೆ. ಅಂದರೆ ಸಿನಿಮಾ ನೋಡ್ತಾ ಇದ್ರೆ ಕೆಲವೊಂದು ವಿಸಿಲ್ ಹಾಕೋ ಸೀನ್ಸು, ಕ್ಲಾಪ್ಸ್ ಹೊಡೆಯಂಥ ಸೀನ್ಸು ಮತ್ತು ಕೂ ಅಂತ ಸೀನ್ಸು ಬೇಜಾನ್ ಇದೆ. ಆದರೆ ನಮ್ಮ ಪಕ್ಕದಲ್ಲೇ ಉಪೇಂದ್ರ ಸರ್ ಮತ್ತು ಅರ್ಜುನ್ ಸರ್ ಅವರಿದ್ದರು. ಸೊ ಮಾಸು ಇದಾಗ ಬೇಡ ಅಂತ ಕೇಳಿ ಸುಮ್ಮನೆ ಸೈಲೆಂಟ್ ಆಗಿದ್ವಿ. ನಮ್ಮ ಪ್ರಕಾಶ್ ರಾಜು ಮತ್ತು ಸತ್ಯರಾಜು ಪೋಷಕ ನಟರಿಗೆ ಒಂದು ಒಳ್ಳೆ ಆಕ್ಷನ್ ಮಾಡಿದರೆ. ಇನ್ನು ನಮ್ಮ ಧ್ರುವ ಬಾಸ್ ಬಗ್ಗೆ ಹೇಳಂಗಿಲ್ಲ. ಗೌರ್ ಅಕ್ಷರ ಒಂದು ಸೀನಲ್ಲಿ ಬರ್ತಾರೆ. ಅವ್ರ ಎಂಟ್ರಿ ಸೀನ್ ಅದ್ಭುತ, ಇಷ್ಟ ಆಗುತ್ತೆ ಮೇಡಮ್, ಸಖತ್ತಾಗಿದೆ. ಇನ್ನು ಫ್ಯಾಮಿಲಿ ಈ ಸಂಬಂಧ, ಅನುಬಂಧ, ತಪ್ಪು ಸರಿ ಮತ್ತು ಹೆಲ್ಪಿಂಗ್ ವ್ಯೂ ಅಂದರೆ ಹೆಲ್ಪಿಂಗ್ ವ್ಯಾಲ್ಯೂ, ಇದನ್ನ ಅರ್ಜುನ್ ಸರ್ಜಾ ಅವರು ಮಸ್ತಾಗಿ ತೋರಿಸ್ಕೊಟ್ಟಿದ್ದಾರೆ ಮೇಡಮ್. ಒಂದು ಒಳ್ಳೆ ಮೂವಿ, ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಸಖತ್ತಾಗಿದೆ. ಸಿನಿಮಾದಲ್ಲಿ ಏನು ತೆಗೆಯಂತ ಇದಿಲ್ಲ, ಕೆಮ್ಮೋಂಗೆ ಇಲ್ಲ, ಕೆಮಿಸ್ಟ್ರಿ ಬರುತ್ತೆ ಈ ಸಿನಿಮಾ. ಲವರ್ಸ್ ಡೇ ದಿನ ಲವರ್ಸ್ಗಳಿಗಾಗಿ ಲವರ್ಸ್ ಇಷ್ಟಪಡುವಂಥ ಒಂದು ಲವ್ ಮೂವಿ ಹಾಕಿದರೆ. ಆದರೂ ಇವತ್ತು ಕೆಲವರು ಲವ್ ಬ್ರೇಕಪ್ ಆಗುತ್ತೆ. ಅವ್ರು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರೇ. ಜೀವನದಲ್ಲೇ ಗೆದ್ದೆ ಅಂತ ಕೇಳಿ ಚಾಲೆಂಜ್ ತಗೋ. ಇವತ್ತಿಲ್ಲ ನಾಳೆ ಚರಿತ್ರೆ ಬರುತ್ತೀಯಾ. ಇವತ್ತಿನ ಸೋಲೆ ನಾಳೆ ಗೆಲುವಾಗೋದು. ಜೈ ಲವರ್ಸ್ ಡೇ. ನಮಗೆ ಲವರ್ ಇಲ್ಲ ಗೊತ್ತಾಗಿದೆ.